ನ್ಯಾಯಾಲಯ, ಚುನಾವಣಾ ಆಯೋಗ ಮತ್ತೆ ಮಾಧ್ಯಮಗಳ ಜೇಬಿನಲ್ಲಿದ್ರೂ ಕೂಡ ಒಬ್ಬ ಸರ್ವಾಧಿಕಾರಿ ನಾಯಕ ಸೋಲೋದಿಕ್ಕೆ ಸಾಧ್ಯನಾ? ಹಂಗರಿಯಲ್ಲಿ ನಡೆದಂತ ಈ ಪವಾಡವನ್ನ ನೀವು ನಂಬುತ್ತೀರಾ? 16 ವರ್ಷಗಳ ಅಧಿಕಾರದಲ್ಲಿ ವಿರೋಧ ಪಕ್ಷಗಳೇ ಇಲ್ಲದಂತ ಮಾಡಿದಂತ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನ ಜನರು ಮನೆ ಕಳಿಸಿದ ಹೇಗೆ? ಅಂದಹಾಗೆ ನಾವಿಲ್ಲಿ ಮಾತಾಡ್ತಾ ಇರೋದು ಹಂಗರಿಯ ಬಗ್ಗೆ ಮಾತ್ರನೇ. ಸಂವಿಧಾನವನ್ನ ತನಗೆ ಬೇಕಾದ ಹಾಗೆ ಬದಲಾಯಿಸಿ ಅರಮನೆಯಲ್ಲಿ ಕೂತ್ಕೊಂಡು ಆಡಳಿತವನ್ನ ನಡೆಸ್ತಾ ಇದ್ದಂತ ವ್ಯಕ್ತಿಗೆ ಜನಸಾಮಾನ್ಯರು ಶಾಕ್ ಕೊಟ್ಟಿದ್ದು ಹೇಗೆ? ಮಾಧ್ಯಮಗಳೆಲ್ಲ ಸರ್ಕಾರದ ಗುಲಾಮರಾಗಿದ್ರು ಕೇವಲ ಫೇಸ್ಬುಕ್ ವಿಡಿಯೋಗಳ ಮೂಲಕ ಒಬ್ಬ ವಿಪಕ್ಷ ನಾಯಕ ಅಧಿಕಾರ ಹಿಡಿಯೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಹಂಗರಿಯ ಈ ಮ್ಯಾಜಿಕ್ ಹಿಂದಿನ ಅಸಲಿ ಗುಟ್ಟೇನು? ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅಂತ ಜಗತ್ತು ಅಂದ್ಕೊಂಡಿದ್ದಂತಹ ದೇಶದಲ್ಲಿ ಜನರು ಒಟ್ಟಾಗಿ ಬಂದು ಸರ್ವಾಧಿಕಾರಿಯನ್ನೇ ಮಣ್ಣು ಮುಗಿಸಿದ ಹೇಗೆ? ಈ ಹಂಗರಿಯನ್ ಮಾದರಿಯನ್ನ ಇತರ ದೇಶಗಳು ಕೂಡ ಕಲಿಬೇಕಾಗಿದೆಯಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.